ಮಲೆನಾಡಿನ ಭಾಗದಲ್ಲಿ ಸುಮಾರು ವರ್ಷಗಳಿಂದ ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದೆ. ಇತ್ತೀಚೆಗಂತೂ ಇದು ಹೆಚ್ಚಾಗ್ತಾನೇ ಇದೆ. ಕಾಡಾನೆ, ಕಾಡು ಕೋಣಗಳ ಹಾವಳಿಗಳಿಂದಾಗಿ ಬೆಳೆ ಹಾನಿ, ಪ್ರಾಣ ಹಾನಿಯಿಂದಾಗಿ ಸಾರ್ವಜನಿಕರು ತೊಂದರೆಗೆ ಒಳಗಾಗ್ತಾ ಇದ್ದಾರೆ. ಕಳೆದ 1 ವರ್ಷದಲ್ಲಿ ಮಲೆನಾಡು ಭಾಗದಲ್ಲಿ 10ಕ್ಕೂ ಹೆಚ್ಚು ಜನ ಕಾಡಾನೆ ದಾಳಿಯಿಂದ ಸಾವನ್ನಪ್ಪಿದ್ದಾರೆ. ಮೂಡಿಗೆರೆ, ಶೃಂಗೇರಿ ಕ್ಷೇತ್ರದ ಭಾಗದಲ್ಲಿ ಕಾಫಿ ತೋಟಗಳಿಗೆ ನುಗ್ಗುವ ಪ್ರಾಣಿಗಳಿಂದ ಸ್ಥಳೀಯರು ಹಾಗೂ ಕಾರ್ಮಿಕರು ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಇತ್ತೀಚೆಗಂತೂ ಹೆಚ್ಚುತ್ತಾ ಇರೋ ಆನೆ ದಾಳಿಯಿಂದಾಗಿ ಉಂಟಾಗ್ತಾ ಇರೋ ದುರ್ಘಟನೆಗಳಿಂದ ಅಲ್ಲಿನ ಜನಸಾಮಾನ್ಯರಲ್ಲಿ ಆಕ್ರೋಶ ಹೆಚ್ಚುತ್ತಾ ಇದೆ. ಫೆಬ್ರವರಿ ತಿಂಗಳಿನಲ್ಲಿ ಆನೆ ದಾಳಿಯಿಂದಾಗಿ 2 ಮೃತಪಟ್ಟಿದ್ದಾರೆ. ಅರಣ್ಯ ಇಲಾಖೆ ಸಾಕಷ್ಟು ಕ್ರಮವನ್ನ ತೆಗೆದುಕೊಳ್ತಾ ಇದ್ರೂ ಅದು ಸಾಲದಂತಾಗಿದೆ. ಫೆಬ್ರವರಿ 23ರಂದು ನಾಗೇಶ್ ಎಂಬುವವರ ಕಾಫಿ ತೋಟದಲ್ಲಿ ಹೊಸಪೇಟೆ ಮೂಲದ ಬೋರಮ್ಮ ಎಂಬುವವರು ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಸಮಯದಲ್ಲಿ ಆನೆ ದಾಳಿಯಿಂದಾಗಿ ಮೃತಪಟ್ಟರು. ಜನರ ಆಕ್ರೋಶದ ಕಟ್ಟೆ ಒಡೆಯಿತು. ಮಹಿಳೆಯ ಶವವನ್ನ ಕಡಬಗೆರೆಯ ಮುಖ್ಯ ರಸ್ತೆಯಲ್ಲಿ ಇಟ್ಟುಕೊಂಡು ಪ್ರತಿಭಟನೆಯನ್ನ ನಡೆಸಿದ್ರು. ಅರಣ್ಯ ಇಲಾಖೆ, ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರು ಸ್ಥಳಕ್ಕೆ ಬಂದು ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟರು. ಆದರೂ ಸೂಕ್ತ ಪರಿಹಾರ ದೊರಕದೆ ಸ್ಥಳದಿಂದ ಕದಲೋದಿಲ್ಲ ಅಂತ ಪಟ್ಟು ಹಿಡಿದ್ರು. ಮುಖ್ಯ ಹೆದ್ದಾರಿಯಾಗಿದ್ದರಿಂದ ಸಾವಿರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಇದನ್ನು ತೆರವುಗೊಳಿಸುವ ಸಮಯದಲ್ಲೇ ಸ್ವಲ್ಪ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಯಿತು. ಈ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ರಾಜಕೀಯ ನಾಯಕರು ಪರಿಸ್ಥಿತಿಯನ್ನ ರಾಜಕೀಯವಾಗಿ ಬಳಸಿಕೊಂಡ್ರೆ ಎನ್ನುವ ಅನುಮಾನ ಮೂಡುತ್ತೆ. ಮೃತ ಮಹಿಳೆಯ ಶವವನ್ನ ತೆಗೆದುಕೊಂಡು ಹೋಗೋದಕ್ಕೆ ಸಂಬಂಧಿಕರು ಬಂದಿದ್ದಾರೆ. ಆ ಸಮಯದಲ್ಲೇ ಶೃಂಗೇರಿ ಶಾಸಕರಾದ ಟಿ.ಡಿ. ರಾಜೇಗೌಡ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಹಾರವಾಗಿ 20 ಲಕ್ಷದ ಚೆಕ್ ಅನ್ನು ವಿತರಿಸಿ ಇನ್ನಷ್ಟು ಪರಿಹಾರವನ್ನ ದೊರಕಿಸಿಕೊಡುವುದಾಗಿ ಭರವಸೆಯನ್ನ ನೀಡುತ್ತಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು, ಎಸ್ಪಿ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದಾಗ ಮೃತರ ಸಂಬಂಧಿಕರು ಶವವನ್ನ ತೆಗೆದುಕೊಂಡು ಹೋಗುವ ಸಮಯದಲ್ಲಿ ಅಲ್ಲಿದ್ದ ಬಿಜೆಪಿಯ ಜೀವರಾಜ್, ಜೆಡಿಎಸ್ನ ಸುಧಾಕರ್ ಶೆಟ್ಟಿ ನೇತೃತ್ವದ ಗುಂಪು ಘರ್ಷಣೆಗೆ ಇಳಿದಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಶಾಸಕರ ಮೇಲೆ ಮುಗಿಬಿದ್ದು ಅವಾಚ್ಯ ಶಬ್ದದಿಂದ ನಿಂದಿಸಿದ್ದು ಹಾಗೂ ಅಲ್ಲಿಗೆ ಬಂದಿದ್ದ ಅಧಿಕಾರಿಗಳ ಜೊತೆ ಅನಾಗರಿಕರಾಗಿ ನಡೆದುಕೊಂಡಿದ್ದಾರೆ. ಶವವನ್ನ ಸಂಬಂಧಿಕರು ತೆಗೆದುಕೊಂಡು ಹೋಗೋದಕ್ಕೆ ಬಿಡದೆ ಆಂಬ್ಯುಲೆನ್ಸ್ ಕೀಯನ್ನ ಕಿತ್ತುಕೊಂಡು ಗಲಾಟೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಲಘು ಲಾಠಿ ಪ್ರಹಾರವನ್ನ ಮಾಡಿ ಬಲವಂತವಾಗಿ ಶವವನ್ನ ಆಂಬ್ಯುಲೆನ್ಸ್ಗೆ ಸಾಗಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ. ಅಷ್ಟೇ ಅಲ್ಲದೆ ದಾಳಿ ಮಾಡಿದ ಆನೆಯನ್ನ ಅರಣ್ಯ ಇಲಾಖೆ 1 ಗಂಟೆಯೊಳಗೆ ಹಿಡಿದಿದ್ದಾರೆ. ನಾವು ಆ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಿ ಅಲ್ಲಿ ಸಾಂತ್ವನ ಹೇಳುವಂಥ ಸಂದರ್ಭದಲ್ಲಿ ಅವಾಚ್ಯ ಶಬ್ದಗಳನ್ನು ನಿಂದಿಸ್ತಾ ನಮ್ಮ ಮೈ ಮೇಲೆ ಎರ್ಗೋದಕ್ಕೆ ಬಂದ ಅವನು ಕೈಯಲ್ಲಿ ಹಿಂಗೆ ತಡೆದಿದ್ದೀನಿ. ನಾನು ಸ್ವಲ್ಪ ಕೈ ಉದ್ದ ಇದೆ, ಕೈಯಲ್ಲಿ ತಡೆದೀನಿ ಅಷ್ಟೆ. ಅಲ್ಲಿ ನೋಡಿ ತಡೆದಿದ್ದೀನಿ. 1. 2ನೇದು ಆ ಫೋಟೋ ಕೊಡ್ರಿ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರಿಗೆ ಪ್ರತಿಭಟನೆ ಮಾಡೋದಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದೀವಿ. ಆನೆನೂ ಸೆರೆ ಹಿಡಿದಿದ್ವಿ. ಪರಿಹಾರನೂ ಸರ್ಕಾರದೇನು ನಿಯಮ ಇದೆ 20 ಲಕ್ಷ ರೂಪಾಯಿ ಪರಿಹಾರನೂ ಕೂಡ ಕೊಟ್ಟಿದ್ವಿ. ಕೊಟ್ಟ ಮೇಲೆ ಅವ್ರ ಕುಟುಂಬದವರು ಪರಿ ಮನವಿ ಮಾಡಿದರು. ಆ ಮನವಿ ಮಾಡಿದವ್ರ ಮೇಲೆ ಇವ್ರು ದಾಳಿ ಮಾಡೋಕ್ಕೆ ಹೋದ್ರು. ಆ ವಿಡಿಯೋನೂ ಇದೆ, ಅದು ತಮಗೆ ಕಳಿಸ್ಕೊಡ್ತೀನಿ. ಆ ದಾಳಿ ಮಾಡಿದ್ದವ್ರು ನಾವಲ್ಲ. ಈ ಬೆಳವಣಿಗೆ ಬಗ್ಗೆ ಪ್ರಜ್ಞಾವಂತರ ಅನಿಸಿಕೆಗಳನ್ನು ಕೇಳೋಣ ಬನ್ನಿ. ಇಲ್ಲಿ ಮುಖ್ಯವಾದ ವಿಚಾರವನ್ನು ನಾವು ಗಮನಿಸಬೇಕಾದ ವಿಚಾರ ಏನಂದರೆ, ಮೊನ್ನೆ ನಡೆದಂತಹ ಚಳುವಳಿಯಲ್ಲಿ ಈ ಹಿಂದೆ ಎಲ್ಲೆಲ್ಲಿ ಆನೆ ದಾಳಿಯಿಂದ ಮೃತಪಟ್ಟಿದ್ದಾರೋ ಅಲ್ಲಿ ಎಲ್ಲ ಕಡೆಯೂ ಕೂಡ ಸ್ಥಳೀಯ ಪ್ರತಿನಿಧಿಯಾಗಿ ಮಾನ್ಯ ಶಾಸಕರಾದ ಶ್ರೀ ಟಿ.ಡಿ. ರಾಜೇಗೌಡರು ಬಂದು ಭಾಗವಹಿಸಿದ್ದಾರೆ. ಆ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಿದ್ದಾರೆ. ಅವರು ಕೈಲಾದಷ್ಟು ಹಣವನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಭಟನಾಕಾರರ ಜೊತೆ ಅವರು ನಿಂತಿದ್ದಾರೆ. ಪ್ರತಿಭಟನೆಯಲ್ಲೂ ಕೂಡ ಭಾಗವಹಿಸಿದ್ದಾರೆ. ಒಬ್ಬ ಶಾಸಕನಾಗಿ ಪ್ರತಿಭಟನೆಯಲ್ಲೂ ಕೂಡ ಭಾಗವಹಿಸಿ ಜೊತೆಲಿ ನಿಂತಂಥ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡ್ತಿರುವಂಥ ನಾವುಗಳು, ಚಳುವಳಿಯನ್ನು ಮಾಡ್ತಿರುವಂಥ ನಾವುಗಳು, ನಾವು ಶಾಸಕರ ಮೇಲೆ ಧಿಕ್ಕಾರವನ್ನು ಕೂಗುವಂಥದ್ದು ಅಥವಾ ಅವಾಚ್ಯ ಶಬ್ದಗಳಿಂದ ಬೈಯುವಂಥದ್ದು ಸರಿಯಾದ ಕ್ರಮವಲ್ಲ. ಇದು ಚಳುವಳಿಯ ಕ್ರಮವಲ್ಲ. ಯಾಕಂದರೆ ಪ್ರತಿಭಟನೆಯನ್ನು ಬೆಂಬಲಿಸಿ ಅವ್ರು ಬಂದು ನಿಂತಿದ್ದಾರೆ. ಅವರು ಸರ್ಕಾರದ ಗಮನಕ್ಕೆ ಹೋಗಲಿ, ಸರ್ಕಾರ ಇನ್ನಷ್ಟು ಬೇಗ ಕೆಲವಷ್ಟು ಯೋಜನೆಗಳನ್ನು, ಪರಿಹಾರದ ಕ್ರಮಗಳನ್ನು ರೂಪಿಸಲಿ ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು. ಇಡೀ ಒಂದು ಮಲೆನಾಡಿನ ಈ ಆನೆ ದಾಳಿಯ ವಿಚಾರದಲ್ಲಿ ನೋಡಿದಾಗ
ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಒಟ್ಟಾಗಿ ಕೂತು ಇದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಬೇಕಾಗ್ತದೆ. ಮಾನ್ಯ ಶಾಸಕರು ಕೂಡ ನಮ್ಮೆಲ್ಲ ಹೋರಾಟಗಳಿಗೆ ಬೆಂಬಲಿಸಿ ಇವತ್ತು 5 ಲಕ್ಷ ಇರುವಂಥ ಪರಿಹಾರವನ್ನು 20 ಲಕ್ಷಕ್ಕೆ ತಂದು ಕೊಟ್ಟಿರುವಂಥದ್ದು ನಾವು ಅಭಿನಂದನೆಯನ್ನು ಹೇಳಬೇಕಾಗ್ತದೆ. ಜೊತೆಗೆ ಎಲ್ಲಿ ಕಾಡಾನೆ ದಾಳಿ ಆಗಿದೆಯೋ ಕೂಡ ಅಲ್ಲಿ ಎಲ್ಲ ಕಾಡಾನೆಗಳನ್ನು ಸೆರೆ ಹಿಡಿಯುವಲ್ಲಿ ಶಾಸಕರಾದ ರಾಜೇಗೌಡರ ಶ್ರಮ ಇದೆ. ಮೊನ್ನೆ ಏನು ಅಧಿಕಾರಿಗಳು ತೋಟಗಳಿಗೆ ಯಾರು ಕೆಲಸಕ್ಕೆ ಕಳಿಸಬೇಡಿ ಅಂತ ಕೂಡ ಅಧಿಕಾರಿಗಳು ಸೂಚನೆಯನ್ನು ಕೊಟ್ಟಿದ್ದರಂತೆ. ಇಷ್ಟಿದ್ದಾಗೂ ಕೂಡ ಅಲ್ಲಿರುವಂಥ ಕೃಷಿಕರು ತೋಟಗಳಿಗೆ ಕೆಲಸಗಾರರನ್ನು ಬಿಟ್ಟಿದ್ದು ಭಾಳ ತಪ್ಪು ಅಂತೇಳಿ ನನ್ನ ಅಭಿಪ್ರಾಯ. ಆ ಸತ್ತು ಹೋದ ಹೆಣ್ಣು ಮಗಳ ಕುಟುಂಬದವರಿಗೆ ಧಮಕಿ ಹಾಕ್ತಾರೆ, ನಿಮ್ಮ ಡೆಡ್ ಬಾಡಿನ ಇಲ್ಲಿ ಇಟ್ಟೋಗ್ಬೇಕು ಅಂತ. ಅದಕ್ಕಿಂತ ಪ್ರಾರಂಭ ಹಂತದ ವಿಡಿಯೋ ಇದೆ. 2 ಸಂಘಟನೆಗಳು ಮೊನ್ನೆ ಪಾಲ್ಗೊಂಡಿದ್ವಂತೆ. ಆ 2 ಸಂಘಟನೆಗಳು ಪರಸ್ಪರ ಕಚ್ಚಾಡ್ತಾ ಇದ್ದಾರೆ, ಜಗಳ ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸ್ಪಷ್ಟವಾದಂಥ ಗುರಿ ಇರಬೇಕು. ಆ ಗುರಿ ಬರೀ ಮುಂದಿನ ಚುನಾವಣೆಯನ್ನು ಎದುರಿಸೋ ಗುರಿ ಆಗಿರಬಾರ್ದು ಅನ್ನುವಂಥದ್ದು ನನ್ನ ಪ್ರಾಮಾಣಿಕವಾದ ಕಾಳಜಿ. ನಾನು ಒಂದು ರಾಜಕೀಯ ಪಕ್ಷದ ಜೊತೆ ಅಫಿಲಿಯೇಟ್ ಆಗಿದ್ದೇನೆ. ಸ್ವತಂತ್ರವಾದ ಸಂಘಟನೆಗಳನ್ನು ನಾವು ಕಟ್ತಾ ಇದ್ದೀವಿ. ಆದರೆ ಜನರು ಮೊನ್ನೆ DC ಏನು ಮಾಡಿದ್ರು, SP ಏನು ಮಾಡಿದರು, ಅದನ್ನು ಅವ್ರು ಚರ್ಚೆ ಮಾಡಲಿ. ಹಲವಾರು ಗಂಟೆಗಳ ಕಾಲ ತಡೆದು, ಅವತ್ತು ಭಾನುವಾರ ರಜೆ ಇದೆ, ಚಿಕ್ಕಮಗಳೂರು DC ಜಿಲ್ಲಾ ಕೇಂದ್ರದಿಂದ ಆ ಜಾಗಕ್ಕೆ ಬರಬೇಕಾದ್ರೆ ಕೇವಲ 50ರಿಂದ 55 ನಿಮಿಷ ಸಾಕು. ಯಾಕೆ ಜಿಲ್ಲಾಧಿಕಾರಿ ಎಷ್ಟು ತಡ ಮಾಡಿದ್ರು? ಜಿಲ್ಲಾಧಿಕಾರಿಗಳಿಗೆ ಜವಾಬ್ದಾರಿ ಇಲ್ವಾ? SP ಅವರು ನೀವು ಲಾಠಿ ಚಾರ್ಜಿನ ಬಗ್ಗೆ ಹೇಳಿದ್ದೀರಿ, ನಾನು ಗಮನಿಸಿದ್ದೀನಿ. ಲಾಠಿ ಚಾರ್ಜು ಅನಪೇಕ್ಷಣೀಯ ಆಗ್ಲಿಕ್ಕೆ ಕೂಡುದು. ಅದು ಎಲ್ಲೇ ಕೂತಿರಲಿ, ಅವ್ರು ನಮ್ಮ ನೆಲದ ಮಕ್ಕಳು. ಆ ಜನರ ಮೇಲೆ ಲಾಠಿ ಚಾರ್ಜ್ ಆಗಿರ್ತಕ್ಕಂಥದ್ದು ನಾನು ವಿರೋಧ ಮಾಡ್ತೀನಿ. ಆದರೆ ಲಾಠಿ ಚಾರ್ಜಿಗೆ ಆಗಬೇಕು ಅಂತ ಪ್ರಚೋದನೆ ಮಾಡಿದ ಮನಸ್ಥಿತಿ ಇತ್ತಲ್ಲ, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತೇನೆ, ಮೊನ್ನೆ ಅಲ್ಲಿ ಲಾಠಿ ಚಾರ್ಜ್ ಆಗುವಂತೆ ಅಲ್ಲಿರ್ತಕ್ಕಂಥ ಪ್ರಾಮಾಣಿಕ ಮನಸ್ಸುಗಳನ್ನು, ನಮ್ಮ ನೆಲವಾಸಿಗಳನ್ನು, ರೈತ ಮಕ್ಕಳನ್ನು, ಕಾರ್ಮಿಕ ಬಂಧುಗಳನ್ನು ಪ್ರಚೋದಿಸಿರುವುದೇ DN ಜೀವರಾಜ್ ಮತ್ತು ಸುಧಾಕರ್ ಶೆಟ್ಟರು ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳ್ತೇನೆ. ಇವರಿಬ್ಬರು ಪ್ರಚೋದನೆ ಮಾಡಿದ್ರು, ಯಾರ್ಯಾರಿಗೂ ಪೆಟ್ಟು ಬಿತ್ತು. ಆದರೆ ಅಲ್ಲಿ SP ಬೇಜವಾಬ್ದಾರಿಯಾದ ನಡವಳಿಕೆ ಇದೆ. ಲಾಠಿ ಚಾರ್ಜ್ ಆಗಿದೆ, ಮಾಧ್ಯಮದ ಎದುರುಗಡೆ ನಾನು ಲಾಠಿ ಚಾರ್ಜೇ ಆಗಿಲ್ಲ ಅಂತ ಹೇಳ್ತಾರೆ. ಇದು ಒಬ್ಬ SP ನಡವಳಿಕೆ ಆಗಕ್ಕೆ ಕೊಡೋದು. ಲಾಠಿ ಚಾರ್ಜ್ ಆಗಿದ್ದರೆ ಯಾವ ಕಾರಣಕ್ಕಾಗಿ ಲಾಠಿ ಚಾರ್ಜ್ ಆಯಿತು, ಲಾಠಿ ಚಾರ್ಜ್ ಆಗುವ ಸಂದರ್ಭ ಏನಿತ್ತು, ಈಗ ನಾವು ಗಮನಿಸ್ತಾ ಇದ್ದೀವಿ. ನಮ್ಮ ಕೊಪ್ಪ ಪೊಲೀಸ್ ಠಾಣೆಯ ಹೆಣ್ಮಗಳು, ಆ ಹೆಣ್ಮಗಳಿಗೆ ಕಲ್ಲು ತೂರಾಟಾಗಿ ಗಾಯ ಆಗಿದೆ. ಅವಳೊಬ್ಳು ಹೆಣ್ಣಲ್ವಾ, ಅವಳೊಬ್ಳು ತಾಯಿ ಅಲ್ವಾ, ನಮ್ಮ ಅಕ್ಕ ಅಲ್ವಾ? ಯಾವುದೇ ಇಲಾಖೆಯಲ್ಲಿರಲಿ ನಮ್ಮ ರಕ್ಷಣೆಗೆ ತಾನೇ ಬಂದಿರೋದು. ಮತ್ತು ತಾವು ಗಮನಿಸಿದ್ದೀರಿ, ನಿನ್ನೆ ಈ ಪ್ರತಿಭಟನೆ ಸಂದರ್ಭದಲ್ಲಿ ಜೀವರಾಜ್ ಅವರು ಹೂ ಹಾಕಿಸ್ತಾ ಇದ್ದಾರೆ ಯಾವುದಕ್ಕೆ, ಪೊಲೀಸ್ ವ್ಯಾನಿಗೆ. ಆ ರೀತಿ ಪ್ರಕ್ರಿಯೆಗಳೇ ಬಾರಿ ಗಿಲೀಟ್ ಅಂತ ನನಗೆ ಕಾಣಿಸ್ತಾ ಇದೆ. ಹೂ ಹಾಕುವಂಥದ್ದು ಅದೇನು ದೇವ್ರ ರಥವೇ, ತೇರೆ? ಪೊಲೀಸರು ಲಾಠಿ ಹಿಡ್ಕೊಂಡು ಬಂದಿರ್ತಾರೆ, ಅದಕ್ಕೆ ಹೂ ಹಾಕಿಸ್ತಾ ಇದ್ದಾರೆ. ಆದರೆ ಇದೇ ಹೂ ಹಾಕಿಸಿದ ಕೈಯೇ ಇವರ ಸಮಕ್ಷಮವೇ ಹಿಂದಿನ ದಿವಸ ಅದೇ ಪೊಲೀಸ್ ವಾಹನವನ್ನು, ಆಂಬುಲೆನ್ಸನ್ನು ಟಾಪಲ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಎಲ್ಲೋಗಿತ್ತು ನಾಯಕತ್ವ ಆವಾಗ? ಒಬ್ಬ ಹೋರಾಟವನ್ನು ನೇತೃತ್ವ ವಹಿಸಿದವರಿಗೆ ಒಂದು ಸ್ಪಷ್ಟತೆ ಇರಬೇಕು. ಮತ್ತು ಇಲ್ಲಿ ಈಗೇನು ಅವರವ್ರಿಗೆ 2 ಸಂಘಟನೆಗಳನ್ನೆಲ್ಲ ಕಟ್ಟಿದ್ದಾರೆ, ನಾನು ತುಂಬ ಸ್ಪಷ್ಟವಾಗಿ ಹೇಳ್ತಿದ್ದೇನೆ, ಅವರು ಹಸಿರು ಶಾಲನ್ನೇ ಮೈ ಮೇಲೆ ಹಾಕ್ಕೊಂಡಿದ್ರೆ ನಮಗೆ ಹೇಳ್ತಾ ಇದ್ರಪ್ಪ, ಇವರು ಹಸಿರು ಶಾಲೆ ಇರುತ್ತೆ, ಇವರು ಮತ್ತು ಕಾಂಗ್ರೆಸ್ ಶಾಲೆ ಹಾಕ್ತಾರೆ. ನಾವು ಹೌದಪ್ಪ, ನೀವೇನಪ್ಪ? ಆನೆ ತುಳಿತದಿಂದ ಸಾವಾದವರ ಸಂಖ್ಯೆ ಸುಮಾರು 10ಕ್ಕೇರಿದೆ. ಅದ್ರ ಜೊತೆಗೆ ಕಾಡ್ಕೋಣದಿಂದ ಸಾವಾದಂಥವ್ರು 3-4ಕ್ಕೇರಿದೆ. ಅದ್ರ ಮೇಲೆ ಕಾಡ್ಕೋಣ ಗುದ್ದಿ ಎಷ್ಟೋ ಜನರಿಗೆ ಏಟಾಗಿದೆ, ಅವ್ರು ಹಾಸ್ಪಿಟಲ್ ಮಲಗಿದ್ದಾರೆ. ಎಲ್ಲದಕ್ಕೂ ಕೂಡ ಈ ಸರ್ಕಾರಗಳೇ ಕಾರಣ ಹೊರತು ಎಲ್ಲ ಅಧಿಕಾರಿಗಳನ್ನು ನಾವು ಬೈತಾ ಇರ್ತೀವಿ. ಆದ್ರೆ ಅಧಿಕಾರಿಗಳದ್ದು ತಪ್ಪಿದೆ. ಈಗ ಅವ್ರ ಕೆಲಸ ಏನು? ಅರಣ್ಯಾಧಿಕಾರಿಗಳದ್ದು ಅವ್ರು ಮಾಡಬೇಕಾದಂಥದ್ದು ಯಾವುದೇ ಪ್ರಾಣಿನ ಅವರು ಅಕಸ್ಮಾತ್ ಸಾಕ್ಬೇಕು, ಪ್ರಾಣಿ ಮೇಲೆ ಪ್ರೀತಿ ಇದೆ ಸರ್ಕಾರ ಮತ್ತೆ ಅರಣ್ಯಾಧಿಕಾರಿಗಳೇ ಅಂತ ಹೇಳಿದ್ರೆ ಆ ಪ್ರಾಣಿಗಳು ಸಾಕುವಂಥದ್ದು ಇವರ ನಿಟ್ಟಿನಲ್ಲಿ ಹದ್ದು ಬಸ್ನಲ್ಲಿ ಇಟ್ಕೊಂಡು ಇವರು ಸಾಕಬೇಕು. ನಮ್ಮ ತೋಟಗಳಿಗೆ ಬಿಡುವಂಥದ್ದಲ್ಲ. ತೋಟದಲ್ಲಿ ಕಾರ್ಮಿಕರು ಯಾರು ಬಂದಂಥವ್ರು ಸಾವು ಆದ್ರೆ ಇವ್ರುಗಳೆಲ್ಲ ಒಂದು 10 ಲಕ್ಷ 20 ಲಕ್ಷ ಕೊಟ್ಟು ಅದರಲ್ಲಿ ಮುಗಿಸಿಬಿಡ್ತಾರೆ. ನಮ್ಮ ಜನರು ಕೂಡ ಹಾಗೆ ಒಬ್ಬೊಬ್ರು ಒಂದೊಂದು ಮಾತಾಡ್ತಾ ಇದ್ರು. MLA ಕೂಡ ಇದಕ್ಕೆ ಭಾಗಿಯಾಗ್ತಾರೆ. ಈ ಜಿಲ್ಲೆನಲ್ಲಿ ನಮ್ಮ ಕ್ಷೇತ್ರಕ್ಕೆ MP ಕೂಡ ಭಾಗಿಯಾಗ್ತಾರೆ. 5 ಜನ MLAಗಳಿದ್ರೆ 5 ಜನ MLA ಈ ಕಡೆ ಬಂದ್ರೆ 3 ಜನ MLCಗಳಿದ್ದಾರೆ. ಅವರು ಕೂಡ ಇದಕ್ಕೆ ಬರಬೇಕು. ಇಲ್ಲಿ ಚಿಕ್ಕ ಪುಟ್ಟ ವಿಚಾರದಲ್ಲಿ ಇಲ್ಲೊಬ್ಬ ಹಿಂದೂ ಅವ್ರ ಪರ, ಮುಸ್ಲಿಂ ಇನ್ನೊಬ್ರು ಪರ ಅನ್ಕೊಂಡು ಇವರು ರಾಜಕಾರಣ ಮಾಡ್ತಾರೆ. ಅದನ್ನ ನಾವು ಒಪ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರು ಕೂಡ ಇನ್ನು ಮುಂದೆ ರೈತ ಸತ್ರೆ ಯಾವ ಕಾರಣದಲ್ಲೂ ನಿಮ್ಮಂಥವ್ರು ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಅಲ್ಲಿ ಬರಬೇಡಿ. ಯಾಕೆ ಹೇಳಿದೆ ಅಂದ್ರೆ MP ಬಂದಾಗ ಅಲ್ಲಿ ನಿನ್ನೆ ರಾಜಕಾರಣದಲ್ಲಿ ಜೈಕಾರ ಹಾಕಿದ್ರಿ, ನಾನು ಕೂಡ ಇದ್ದೆ. ಅದು ತಪ್ಪದು, ಅದು ಮಾಡಬಾರ್ದಿತ್ತು. ಯಾಕೆ ನೀವು MP ಅವರಿಗೆ ನೀವು ಜೈಕಾರ ಹಾಕಿದ್ರಿ? ಅವ್ರು ಏನಷ್ಟು ಘನಕಾರ್ಯ ಮಾಡಿದ್ರು MP ಅವರಿಗೆ ಸಂಬಂಧ ಪಡಲ್ವಾ? ಕೇಂದ್ರದಲ್ಲಿ ಕೇಂದ್ರಾಡಳಿತಕ್ಕೆ ಸಂಬಂಧ ಪಡಲ್ವಾ? ಒಬ್ಬನ ಸಾವಾದ್ರೆ ಕೇಂದ್ರ ಸಹಿತ ಇದಕ್ಕೆ ಸಂಬಂಧ ಪಡಲ್ವಾ? ರಾಜ್ಯ ಸರ್ಕಾರ ಸಂಬಂಧ ಪಡಲ್ವಾ? ನಾವು ಮುಖ್ಯಮಂತ್ರಿಗೆ ಮಾತ್ರ ಬೈಯೋದಲ್ಲ, ಅರಣ್ಯ ಮಂತ್ರಿ ಮಾತ್ರ ಬೈಯೋದಲ್ಲ, ಹೋಮ್ ಮಿನಿಸ್ಟ್ರಿಗೂ ಬೈಬೇಕಾಗತ್ತೆ, ಕೇಂದ್ರದಾಗ ಮುಖ್ಯಮಂತ್ರಿಗಳಿಗೂ ಬೈಬೇಕಾಗತ್ತೆ.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.